ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸರ್ವೋತ್ತಮನಾದ ಸಕಲ ಜಗನ್ನಿಯಾಮಕನಾದಂತಹ ಕಲಿಯುಗದ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವುದಕ್ಕಾಗಿಯೇ ಇಲ್ಲಿ ನೆಲೆಸಿದಂತಹ ಶ್ರೀನಿವಾಸ ದೇವರ, ವೆಂಕಟೇಶ ದೇವರ, ಭೂವರಾಹ ಸ್ವಾಮಿಯ ಮಹಾಮಹಿಮೆಯನ್ನು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ಚಿಂತನೆ ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಮೋಕ್ಷ ಸಾಧನವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಪಡೆಯುವುದಕ್ಕೆ, ಮೋಕ್ಷ ಸಾಧನಗಳನ್ನು ಮಾಡುವುದಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಪುರಾಣಗಳನ್ನು, ಇತಿಹಾಸಗಳನ್ನು ಕೇಳುವಾಗ, ತಿಳಿಯುವಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕಾದದ್ದು ಶ್ರದ್ಧೆ. ಮೊಟ್ಟ ಮೊದಲಿಗೆ ಪ್ರಶ್ನೆಗಳನ್ನು ಕೇಳಿ ತತ್ವಗಳನ್ನು ದೃಢಪಡಿಸಿಕೊಳ್ಳುವಂತಹ ಜಿಜ್ಞಾಸೆ ತಪ್ಪಲ್ಲ, ಇರಲೇಬೇಕು. ಆದರೆ ಯಾವ ತತ್ವಗಳನ್ನು ಯಾವ ಮಾಧ್ಯಮದಿಂದ ನಾವು ತಿಳಿತಾ ಇದ್ದೇವೆ ಎನ್ನುವುದರ ಬಗ್ಗೆ ಎಚ್ಚರವನ್ನು ಇಟ್ಟುಕೊಂಡು ಆ ಶ್ರದ್ಧೆಯಿಂದ ನಾವು ಕೇಳಿದಾಗ ಅದರ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ರೋಗ ಬಂದ ಒಬ್ಬ ರೋಗಿ ತನ್ನ ರೋಗವನ್ನು ಕಳೆದುಕೊಳ್ಳುವುದಕ್ಕೆ ವೈದ್ಯನ ಹತ್ತಿರ ಹೋಗುವ ಮೊದಲು ಈ ವೈದ್ಯ ಎಂಥವ, ಇವನ ಅಧ್ಯಯನ, ಇವನ ಕೈಗುಣ, ಇವನ ಬಗ್ಗೆ ಇರುವಂತಹ ಹೆಸರು, ಇವುಗಳೆಲ್ಲವೂ ಏನು ಅಂತ ಆಲೋಚನೆ ಮಾಡಿ ಹೋಗುವುದರಲ್ಲಿ ತಪ್ಪಿಲ್ಲ. ಅಧ್ಯಯನ ಹಾಗೂ ಅವನ ಕೈಗುಣ ಇವುಗಳೆಲ್ಲ ಸಾಕಷ್ಟು ಜನರ ಮುಖದಿಂದ ಕೇಳಿ ತಿಳಿದು ಆದ ಮೇಲೂ ಕೂಡ ಇವನನ್ನು ಅವನು ನೋಡುವಾಗ, ಇವನಿಗೆ ಅವನು ಪ್ರಶ್ನೆ ಕೇಳುವಾಗ, ಔಷಧ ಉಪಚಾರಗಳ ಬಗ್ಗೆ ತಿಳಿ ಹೇಳುವಾಗ, ಮಾತು ಮಾತಿಗೆ, ಅಕ್ಷರ ಅಕ್ಷರಕ್ಕೆ ಅವನ ಬಗ್ಗೆ ಅವಿಶ್ವಾಸವನ್ನು ಇವನು ತೋರಿಸಿದರೆ ಇವನ ರೋಗವಾಸಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಒಂದು ಹಂತದವರೆಗೆ ಮನುಷ್ಯನಿಗೆ ಅದರ ಬಗ್ಗೆ ಪರೀಕ್ಷೆ ಇವುಗಳನ್ನೆಲ್ಲ ಮಾಡುವುದಕ್ಕೆ ಅವಕಾಶ ಇದೆ. ಒಂದೊಮ್ಮೆ ಮಾಡಬಹುದಾದ ಪರೀಕ್ಷೆಗಳನ್ನು ಮಾಡಿ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಆ ನಂತರ
ಆ ಆಲೋಚನೆಗಳಿಂದ ಈಚೆಗೆ ಬಂದು ಶ್ರದ್ಧೆಯಿಂದ ತತ್ವಗಳ ಬಗ್ಗೆ ಜಿಜ್ಞಾಸೆಯನ್ನು ಇಟ್ಟುಕೊಂಡು ತತ್ವಗಳನ್ನು ತಿಳಿಯುತ್ತಾ ಹೋಗಬೇಕೇ ಹೊರತು ಅಶ್ರದ್ಧೆಯಿಂದ ಕೇಳಬಾರದು. ಒಂದು. ಎರಡನೆಯದಾಗಿ, ಶ್ರದ್ಧೆಯಿಂದ ಕೇಳಿ ಇಲ್ಲಿ ಹೇಳಿದ್ದು ಸತ್ಯ ಅಂತ ಮಾತ್ರ ತಿಳಿಯುವುದಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ತಿಳಿಸುವಂತೆ ಅತ್ರೋಕ್ತಂ ಸತ್ಯಂ ಅನೇನ ಮಮ ಪ್ರಯೋಜನಂ. ಎರಡು ಶ್ರದ್ಧೆಗಳು. ಅತ್ರೋಕ್ತಂ ಸತ್ಯಂ ಅನ್ನುವ ಶ್ರದ್ಧೆ ಇರಬೇಕು, ಆದರೆ ಅದೊಂದೇ ಸಾಲದು. ಅನೇನ ಮಮ ಪ್ರಯೋಜನಂ, ಇಲ್ಲಿ ಹೇಳಿದಂತೆ ನಾನು ಅನುಷ್ಠಾನ ಮಾಡಿದರೆ ನನಗೆ ಲಾಭವಿದೆ ಅಂತನ್ನುವ ಶ್ರದ್ಧೆಯೂ ಇರಬೇಕು. ಅನುಷ್ಠಾನ ಮಾಡಬೇಕು, ಶ್ರದ್ಧೆ ಇರಬೇಕು, ಅನುಷ್ಠಾನ ಮಾಡಬೇಕು, ಮಾಡುವ ಪ್ರಯತ್ನ ಮಾಡಬೇಕು. ಏನಾದರೊಂದು ಬದಲಾವಣೆಯನ್ನು ನಾವು ಪುರಾಣಗಳನ್ನು, ಇತಿಹಾಸಗಳನ್ನು ಶ್ರವಣ ಮಾಡಿದಾಗ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳಬೇಕು. ನಮ್ಮ ಮಾನಸಿಕವಾದ ಬದಲಾವಣೆ ಹಾಗೂ ನಮ್ಮ ಕೃತಿಯಲ್ಲಿ, ಒಂದರ್ಥದಲ್ಲಿ ಮನಸ್ಸು, ಮಾತು, ಕೃತಿ, ಕಾಯಿಕ, ವಾಚಿಕ, ಮಾನಸಿಕವಾದ ತ್ರಿವಿಧ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಬೇಕು. ಏನೇನೋ ಮಾತನಾಡ್ತೇವೆ, ಆಡಬೇಕಾದದ್ದು ಆಡಬಾರದ್ದು, ಆಡಬೇಕಾದದ್ದನ್ನು ಮಾತಾಡಬೇಕಾದದ್ದನ್ನು, ಪಠನ ಮಾಡಬೇಕಾದದ್ದನ್ನು ಮಾಡೋದಿಲ್ಲ, ಚಿಂತನೆ ಮಾಡಬಾರದ್ದನ್ನು ಮಾಡ್ತೇವೆ, ಮಾಡಬೇಕಾದದ್ದನ್ನು ಮಾಡುವುದಿಲ್ಲ. ಯಾವ ಕಾರ್ಯಗಳನ್ನು ನಮ್ಮ ದೇಹದಿಂದ ಮಾಡಬೇಕೋ ಅದನ್ನು ಮಾಡುವುದಿಲ್ಲ, ಶಾಸ್ತ್ರವಿಹಿತವಾದದ್ದನ್ನು, ನಿಷಿದ್ಧವಾದದ್ದನ್ನೆಲ್ಲ ಮಾಡ್ತೇವೆ. ಈ ತರಹದ ಕಾಯಿಕ, ವಾಚಿಕ, ಮಾನಸಿಕ ತ್ರಿವಿಧ ದೋಷಗಳನ್ನು ಪರಿಹರಿಸಿಕೊಳ್ತಾ ತ್ರಿವಿಧ ಗುಣಗಳನ್ನು ಸಂಪಾದನೆ ಮಾಡುವಲ್ಲಿ ಒಂದೊಂದಾದರೂ ಹೆಜ್ಜೆಯನ್ನು ನಾವು ಇಡುವುದಕ್ಕೆ ಪ್ರಯತ್ನ ಮಾಡಿದರೆ ಇತಿಹಾಸ ಪುರಾಣಗಳ ಶ್ರವಣ ಇದು ಸಾರ್ಥಕವೇ ಹೊರತು ಕೇವಲ ಸಮಯವನ್ನು ಈ ಒಂದು ರೀತಿಯಾಗಿ ಕಳೆಯೋಣ ಅನ್ನುವ ದೃಷ್ಟಿಯಲ್ಲಿ ಕೇಳಿದರೆ ಪ್ರಯೋಜನ ಇಲ್ಲ. ಅಷ್ಟಕ್ಕೂ ಪುಣ್ಯ ಇದೆ. ಹಾಳು ಹರಟೆ ಹೊಡೆಯದೆ ಶಾಸ್ತ್ರದ ಶ್ರವಣವನ್ನು ಮಾಡಿದ್ದಕ್ಕೆ ಪುಣ್ಯ ಇದೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಹೇಳಿದ್ದನ್ನು ಅನುಷ್ಠಾನ ಮಾಡುವ ಪ್ರಯತ್ನ ಮಾಡಿದರೆ ಏನೊಂದು ಮಹಾಲಾಭ ಇದೆ. ಆ ಲಾಭದಿಂದ ನಾವು ವಂಚಿತರಾಗಬೇಕಾಗತ್ತೆ. ಅದಾಗದೇ ಇರೋ ಹಾಗೆ ಇತಿಹಾಸ ಪುರಾಣಗಳ ಶ್ರವಣವನ್ನು ನಾವು ಮಾಡಬೇಕು ಅಂತ ಪುರಾಣ ವಾಂಗ್ಮಯದಲ್ಲೇನೆ ತಿಳಿಸಿದಂತಹ ವಿಷಯ. ಈ ದೃಷ್ಟಿಯಲ್ಲಿ ಶ್ರೀನಿವಾಸ ದೇವರ ಮಹಿಮೆ, ಶ್ರೀನಿವಾಸನ ಪರಮ ಪಾವನವಾದ ಸನ್ನಿಧಾನದಿಂದ ಕೂಡಿದಂತಹ ಆ ವೆಂಕಟಾಚಲದ ಮಹಿಮೆ, ಇದರ ಬಗ್ಗೆ ಕೆಲವು ಮಾತುಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ.